ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಗಸರಹಳ್ಳಿ ಗ್ರಾಮದಲ್ಲಿ ಮನಕಲಕುವ ಘಟನೆಯೊಂದು ನಡೆದಿದೆ. ಕಷ್ಟಪಟ್ಟು ಪೋಷಿಸಿದ್ದ ಅಡಿಕೆ ಸಸಿಗಳನ್ನು ಯಾರೋ ಕಿಡಿಗೇಡಿಗಳು ರಾತ್ರೋರಾತ್ರಿ ಕಡಿದು ಹಾಕಿ ವಿಕೃತಿ ಮೆರೆದಿದ್ದಾರೆ. ಅಗಸರಹಳ್ಳಿ ಗ್ರಾಮದ ಪುಟ್ಟ ಬಸವಯ್ಯ ಅವರ ಮಗ ಚಂದ್ರಣ್ಣ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಈ ಕೃತ್ಯ ಎಸಗಲಾಗಿದೆ. ಚಂದ್ರಣ್ಣ ಅವರು ಸಾಲಸೋಲ ಮಾಡಿ ಮಗುವಿನಂತೆ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದ 100 ಅಡಿಕೆ ಸಸಿಗಳನ್ನು ದುಷ್ಕರ್ಮಿಗಳು ನೆಲಸಮ ಮಾಡಿದ್ದಾರೆ. ಇಂದು ಬೆಳಿಗ್ಗೆ ಎಂದಿನಂತೆ ತೋಟಕ್ಕೆ ಬಂದ ರೈತ ಚಂದ್ರಣ್ಣ ಅವರಿಗೆ ಕಡಿದು ಬಿದ್ದಿದ್ದ ಸಸಿಗಳನ್ನು ನೋಡಿ ಆಘಾತವಾಗಿದೆ. ಕಣ್ಣೆದುರೆ ಮಗುವಿನಂತೆ ಬೆಳೆದಿದ್ದ ಗಿಡಗಳು ನೆಲಕ್ಕುರುಳಿದ್ದನ್ನು ಕಂಡು ರೈತ ಕಣ್ಣೀರಿಟ್ಟಿದ್ದಾರೆ. ಯಾರೊಂದಿಗೂ ವೈರತ್ವವಿಲ್ಲದಿದ್ದರೂ ಈ ರೀತಿ ಹೊಟ್ಟೆಗೆ ಹೊಡೆದಿದ್ದಾರಲ್ಲ ಎಂದು ರೈತ ಕುಟುಂಬ ಕಣ್ಣೀರಿಡುತ್ತಿದೆ. ಘಟನೆ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಗ್ರಾಮಸ್ಥರು ಕೃತ್ಯ ಎಸಗಿದ ಕಿಡಿಗೇಡಿಗಳನ್ನು ತಕ್ಷಣವೇ ಬಂಧಿಸಿ ಸೂಕ್ತ ಶಿಸ್ತು ಕ್ರಮ ಜರುಗಿಸಬೇಕು ಹಾಗೂ ನಷ್ಟ ಅನುಭವಿಸಿದ ರೈತನಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ರೈತನ ಶ್ರಮಕ್ಕೆ ಕೊಳ್ಳಿಯಿಟ್ಟ ಈ ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆಯಾಗುತ್ತಾ? ಕಾದು ನೋಡ್ಬೇಕಿದೆ. ಕೆಟಿವಿ ನ್ಯೂಸ್, ಹುಳಿಯರು.